ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಊಟ ಲೇಟ್ ಆಯ್ತು ಅಂತ ಬೇಜಾರಾಯ್ತಾ? ಏನಿಲ್ಲ, ಬೇಜಾರ್ ಮಾಡ್ಕೋಬೇಡಿ. ದಯವಿಟ್ಟು ಯಾರು ಬೇಜಾರ್ ಮಾಡ್ಕೊಂಬೇಡಿ. ಸ್ವಲ್ಪ ಲೇಟ್ ಆಯ್ತು, ತುಂಬಾ ದೂರದಿಂದ ಬಂದಿತ್ತು. ಸ್ವಲ್ಪ ಯಾರು ದಯವಿಟ್ಟು ಬೇಜಾರ್ ಮಾಡ್ಕೊಂಬೇಡಿ. ಯಾರು ಬೇಜಾರು. ಸೊ ಇವತ್ತು ಪವಿತ್ರ ಮೇಡಮ್ ಅವ್ರದ್ದು ಬರ್ತಡೇ. ನಾವೆಲ್ಲ ಏನ್ ಮಾಡ್ಬೇಕು ಹೇಳಿ? ಕೈ ಮುಂದೆ ಹಚ್ಚಿ ಅವ್ರಿಗೂ ಅವ್ರ ಕುಟುಂಬಕ್ಕೂ ಭಗವಂತ ಆಯಸ್ಸು ಆರೋಗ್ಯ ಕೊಡ್ಲಿ, ಸುಖ ಶಾಂತಿ ಕೊಡ್ಲಿ ಅಂತ. ಆಗ 100 ವರ್ಷ ಅವ್ರು ಖುಷಿಯಾಗಿರ್ಲಿ. ಹ್ಯಾಪಿ ಬರ್ಡೇ ಮ್ಯಾಮ್. 100 ವರ್ಷ ಖುಷಿಯಾಗಿ ಭಗವಂತ ನಿಮ್ಗೆ ಯಾವಾಗ್ಲೂ ನೀವು ಅನ್ಕೊಂಡಿರೋದೆಲ್ಲ ಈಡೇರಿಸಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಇವತ್ತು ಪ್ರಸಾದದ ವ್ಯವಸ್ಥೆನೂ ಮಾಡ್ಕೊಡ್ತಿದ್ದಾರೆ. ಕುಟುಂಬಕ್ಕೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ನಮ್ಮ ಆಶ್ರಮನೇ ಮಾಡಿಸ್ಬೇಕು ಈ ತರ ಬರ್ತ್ಡೇ ಸೆಲೆಬ್ರೇಷನ್ ಅಂತ ಯಾಕೆ ಅನಿಸ್ತು ನಮಗೆ? ಆಕ್ಚುಲಿ ಇದು ನಮ್ಮಮ್ಮ ಮಾಡಿದ್ದು. ನಮ್ಮಮ್ಮ ನಿಮ್ಗೆ ಯಾವಾಗಲೂ ನೋಡ್ತಾ ಇರ್ತಾರಂತೆ, ತುಂಬಾ ಇಷ್ಟ ಅಂತೆ. ಸೊ ತುಂಬಾ ದಿನದಿಂದ ಹೇಳ್ತಾ ಇದ್ರು. ಆಕ್ಚುಲಿ ಅವ್ರ ಬರ್ಡೇ ಮಾಡೋಣ ಅಂತ ಇದ್ವಿ ನಾವು. ಆಮೇಲೆ ನನ್ನ ಬರ್ಡೇಗೆ ಅವ್ರು ಹೇಳಿದ್ಮೇಲೆ ಅದಕ್ಕೆ ನಾನು ಮಾಡಿದೆ. ಅವ್ರು ಊರಲ್ಲಿ ಕುತ್ಕೊಂಡೇ ಮಾಡೋದು. ಅವ್ರು ಉಡುಪಿಲಿದ್ದಾರೆ. ಉಡುಪಿಲಿರೋದು. ನಿಮ್ಮ ಆಶ್ರಮ ಅಂದ್ರೆ ಅವ್ರಿಗೆ ತುಂಬಾ ಅವ್ರು ಬಂದು ಯಾವಾಗಲೂ ನೋಡ್ತಾ ಇರ್ತಾರೆ. ಅಮ್ಮನಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ನೀವು ಒಂದ್ಸಲ ಖಂಡಿತ ಬನ್ನಿ ನಮ್ಮ ಆಶ್ರಮಕ್ಕೆ. ಥ್ಯಾಂಕ್ ಯು ಸೋ ಮಚ್.